ಪುತ್ತೂರಿನಲ್ಲಿ ಸದಾಕಾಲ ನೆನಪಿಟ್ಟುಕೊಳ್ಳುವಂತಹ ಬೆಂಚ್ ಮಾರ್ಕ್ ಸ್ಥಾಪಿಸಬೇಕೆಂಬುದು ನನ್ನ ಇರಾದೆಯಾಗಿದೆ. ಇದರ ಒಂದು ಭಾಗವಾಗಿ 78 ಮೀಟರ್ ಎತ್ತರದ ರಾಷ್ಟ್ರಧ್ವಜ ನಿರ್ಮಾಣಗೊಂಡಿದೆ ಎಂದು ಶಾಸಕ ಅಶೋಕ್ ರೈ ಹೇಳಿದರು. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಮೂಡನ ದಿಕ್ಕಿನಲ್ಲಿ ನೆಲ್ಲಿಕಟ್ಟೆ ಪಾರ್ಕ್ನಲ್ಲಿ ಸ್ಥಾಪನೆಯಾದ 78 ಮೀಟರ್ ಎತ್ತರದ ರಾಷ್ಟ್ರಧ್ವಜವನ್ನ ಅನಾವರಣ ಮಾಡಿ ಅವರು ಮಾತನಾಡಿದರು. ಇಡೀ ರಾಜ್ಯದಲ್ಲಿ ಇದು 3ನೇ ಅತಿ ಎತ್ತರದ ತ್ರಿವರ್ಣ ಧ್ವಜವಾಗಿದೆ. ತಾಲೂಕು ಕೇಂದ್ರಗಳನ್ನ ಪರಿಗಣಿಸಿದ್ರೆ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ನಿಲ್ತದೆ. ಇಲ್ಲಿ ಅರಳ್ತಾ ಇರುವ ರಾಷ್ಟ್ರಧ್ವಜವು 2400 ಚದರ ಅಡಿ ವಿಸ್ತೀರ್ಣವನ್ನ ಹೊಂದಿದೆ. ಸುಮಾರು 40 ವರ್ಷಗಳ ಕಾಲ ಬಾಳಿಕೆ ಬರುವಂತಹ ಸ್ತಂಭ ಎಂದು ನಿಲ್ಲಿಸಲಾಗಿದೆ. ವರ್ಷಕ್ಕೆ 3 ಬಾರಿ ರಾಷ್ಟ್ರಧ್ವಜ ಬದಲಾಯಿಸಬೇಕಾಗ್ತದೆ ಎಂದ್ರು. ಇನ್ನು ದೇಶ ಪ್ರೇಮ ಎಂಬುದು ಕೇವಲ ಭಾಷಣದಲ್ಲಿ ಇರುವಂತದಲ್ಲ, ಅದು ಹೃದಯದಲ್ಲಿ ಇರಬೇಕು. ದೇಶವನ್ನ ಯಾರು ವಿರೋಧಿಸ್ತಾರೋ ಅವರೆಲ್ಲ ನಮ್ಮ ವಿರೋಧಿಗಳು. ದೇಶವನ್ನ ಪ್ರೀತಿಸುವ ಎಲ್ಲಾ ಜಾತಿ ಮತ ಧರ್ಮಗಳ ಜನ ನಮ್ಮವರು. ಪುತ್ತೂರಿನಲ್ಲಿ ದೇಶ ಪ್ರೇಮದ ಅಭಿವ್ಯಕ್ತಿಗೆ ಒಂದು ಅದ್ಭುತ ಸಾಧನ ಸೃಷ್ಟಿಯಾಗಿದೆ. ಆಗಸದಲ್ಲಿ ನಿತ್ಯ ಹಾರಾಡ್ತಾ ಇರುವ ತ್ರಿವರ್ಣ ಧ್ವಜ ಪುತ್ತೂರಿನ ಜನರ ದೇಶಭಕ್ತಿಯ ಪ್ರತೀಕ ಎಂದು ನುಡಿದ್ರು. ಪುತ್ತೂರಿನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ, ಬಿರುಮಲೆ ಬೆಟ್ಟದ ಅಭಿವೃದ್ಧಿ, ಪುತ್ತೂರು ನಗರಕ್ಕೆ ಒಳಚರಂಡಿ ಯೋಜನೆ, 78 ಮೀಟರ್ ಎತ್ತರದ ರಾಷ್ಟ್ರಧ್ವಜ ನಿರ್ಮಾಣ ಮತ್ತು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಮಗ್ರ ಅಭಿವೃದ್ಧಿ ಇವೆಲ್ಲ ನನ್ನ ಬೆಂಚ್ ಮಾರ್ಕ್ ಕನಸುಗಳು. ಎಲ್ಲವೂ ಜಾರಿಯಾಗ್ತವೆ ಎಂದು ಶಾಸಕರು ಹೇಳಿದ್ರು. ಇನ್ನು ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಮಲ ರಾಮಚಂದ್ರ ಮಾತನಾಡಿ, ದೇಶದ ಅಖಂಡತೆ, ಸಮಗ್ರತೆ ಮತ್ತು ಸಾರ್ವಭೌಮತೆಯ ಸಂಕೇತ ಈ ರಾಷ್ಟ್ರಧ್ವಜ. ಈ ಚಾರಿತ್ರಿಕ ಧ್ವಜಸ್ತಂಭ ನಿರ್ಮಿಸುವಲ್ಲಿ ನಗರ ಯೋಜನಾ ಪ್ರಾಧಿಕಾರ 35 ಲಕ್ಷ ರೂಪಾಯಿ ಅನುದಾನವನ್ನ ನೀಡಿದೆ. ಇನ್ನು ಶಿಕ್ಷಕ ಬಾಲಕೃಷ್ಣ ಫೋರ್ದಾಲ್ ಕಾರ್ಯಕ್ರಮ ನಿರ್ವಹಿಸಿದ್ರು. ಶಿಕ್ಷಕಿ ಶಿವಪ್ರಿಯ ವಂದೇ ಮಾತರಮನ್ನ ಹಾಡಿದ್ರು. ಇನ್ನು ರಾಷ್ಟ್ರಧ್ವಜದ ಮುಂಭಾಗದಲ್ಲಿ ಶಾಸಕರು ಗೌರವ ರಕ್ಷೆಯನ್ನ ಸ್ವೀಕರಿಸಿದ್ರು. ಬಟನ್ ಒತ್ತುತ್ತಿದ್ದಂತೆ ಮೋಟಾರ್ ಚಾಲಿತ ಶಕ್ತಿಯೊಂದಿಗೆ ಮೆಗಾ ತ್ರಿವರ್ಣ ಧ್ವಜವು 20 ನಿಮಿಷಗಳ ಅವಧಿಯಲ್ಲಿ 78 ಮೀಟರ್ ಎತ್ತರದ ಸ್ತಂಭವನ್ನೇರಿ ತುತ್ತ ತುದಿಯಲ್ಲಿ ರಾರಾಜಿಸಿದ. ಈ ಸಂದರ್ಭದಲ್ಲಿ ವಂದೇ ಮಾತರಂ ರಾಷ್ಟ್ರಗೀತೆ ಮತ್ತು ಧ್ವಜಗೀತೆಯನ್ನ ಹಾಡಲಾಯಿತು. ಸಭಾ ಕಾರ್ಯಕ್ರಮದಲ್ಲಿ ಐತಿಹಾಸಿಕ ಧ್ವಜಸ್ತಂಭದ ಕಾಮಗಾರಿ ನಡೆಸಿದ ಗುತ್ತಿಗೆದಾರ ಗಣಶ್ಯಾಮ ಶೆಟ್ಟಿ ಅವರನ್ನ ಶಾಸಕರು ಸನ್ಮಾನಿಸಿದ್ರು. ಪ್ರೀತಿಯ ಅಭಿಮಾನದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಅಶೋಕ್